ದರ್ಯಲಹರಿಯ ಮೊದಲನೇ ಶ್ಲೋಕ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಂ ಅಕೃತ ಪುಣ್ಯಃ ಪ್ರಭವತಿ. ಇದರ ಅರ್ಥ, ಜಗನ್ನಿರ್ಮಾಣ ಶಕ್ತಿ ಸ್ವರೂಪಿಣಿಯಾದ ಪರಾಶಕ್ತಿಯನ್ನು ಒಡಗೂಡಿದರೆ ಮಾತ್ರ ಶಿವನು ಈ ಪ್ರಪಂಚವನ್ನು ನಿರ್ಮಿಸಬಲ್ಲ. ಅಂದರೆ ಶಕ್ತಿಯಿಂದ ಸಹಿತನಾಗಿದ್ದರೆ ಮಾತ್ರ ಅವನು ಪ್ರಪಂಚ ನಿರ್ಮಾಣ ಕೆಲಸದಲ್ಲಿ ಶಕ್ತನಾಗುತ್ತಾನೆ. ಇಲ್ಲದಿದ್ದರೆ ಅವನು ಅಲ್ಲಾಡಲೂ ಸಮರ್ಥನಾಗುವುದಿಲ್ಲ. ಅವಳ ಮಹಿಮೆ ಹರಿಹರ ಬ್ರಹ್ಮಾದಿಗಳೂ ಈಕೆಯನ್ನು ಪೂಜಿಸುತ್ತಾರೆ. ಹೀಗಿರುವಾಗ ಸಾಮಾನ್ಯ ಜನರಿಗೆ ಈಕೆಯನ್ನು ನಮಿಸಲು ಸ್ತುತಿಸಲು ಜನ್ಮಾಂತರದ ಪುಣ್ಯ ಬೇಕೇ ಬೇಕು. ಅದಿಲ್ಲದಿದ್ದರೆ ಜಗನ್ಮಾತೆಯನ್ನು ಪೂಜಿಸುವ ಅಥವಾ ಸ್ತೋತ್ರ ಮಾಡುವ ಬುದ್ಧಿ ಮನುಷ್ಯರಿಗೆ ಬರುವುದಿಲ್ಲ. ಹರಿಹರ ಬ್ರಹ್ಮಾದಿಗಳಿಂದ ಪೂಜಿತಳಾದ ಜಗನ್ನಿಯಾಮಕಳನ್ನು ಸ್ತುತಿಸಲು ಪೂಜಿಸಲು ಅವಳ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ಅವಳ ಕೃಪೆ ನಮ್ಮ ಮೇಲೆ ಹರಿಯದಿದ್ದರೆ ನಾವು ನಿಸ್ತೇಜರಾಗುತ್ತೇವೆ. ಅವಳ ಕೃಪೆಗಾಗಿ ನಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಗನ್ಮಾತೆ ಪರಾಶಕ್ತಿ ಶಿವೆಯ ಕರುಣೆಗಾಗಿ ಕೃಪೆಗಾಗಿ ನಾವು ಯಾವಾಗಲೂ ಆ ತಾಯಿಯ ಪಾದಾರವಿಂದದಲ್ಲಿ ತಲೆಯಿಟ್ಟು ಪ್ರಾರ್ಥಿಸೋಣ. ಈ ಶ್ಲೋಕ ಪರಾಶಕ್ತಿಯ ಮಹಿಮೆಯನ್ನು ತಿಳಿಸುತ್ತದೆ. ಅವಳ ಮಹಿಮೆ ಹೊಂದಿದ್ದರೆ ಎಂತಹ ಕಷ್ಟಕರವಾದ ಕೆಲಸವನ್ನು ನಾವು ಸಾಧಿಸಲು ಸಾಧ್ಯ ಎಂಬುದೇ ಈ ಶ್ಲೋಕಕ್ಕೆ ಅರ್ಥ.